ಎಲೆಕ್ಷನ್ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬಹಳ ಪ್ರಮುಖವಾಗಿ ಹರಿಯಾಣ ಹಾಗೆ ಜಮ್ಮು ಕಾಶ್ಮೀರ ಚುನಾವಣೆ ಫಲಿತಾಂಶ ಇವತ್ತು ಹೊರಬೀಳುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಜಮ್ಮು ಕಾಶ್ಮೀರ ಹಾಗೆ ಹರಿಯಾಣ ಮತ ಎಣಿಕೆ ಕಾರ್ಯ ಕೂಡ ನಡೆಸಲಾಗುತ್ತೆ. ಮಧ್ಯಾಹ್ನದ ವೇಳೆಗೆ ಚಿತ್ರಣ ಹೊರಬೀಳುವಂತ ಸಾಧ್ಯತೆ ಇದೆ. ಕಣಿವೆ ರಾಜ್ಯದಲ್ಲಿ ಕಮಾಲ್ ಮಾಡುತ್ತಾ ಹಾಗಾದರೆ ಕೇಸರಿ ಪಡೆ ಹರಿಯಾಣ ಕಬ್ಜಾ ಮಾಡಿಕೊಳ್ಳುತ್ತಾ ಹಾಗಾದರೆ ಕಾಂಗ್ರೆಸ್. ಕ್ಷಣದ ಅಪ್ಡೇಟ್ಸ್ ಹಾಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಮುಖಾಂತರ ಕೊಡ್ತಾ ಹೋಗುತ್ತೆ. 8 ಗಂಟೆಯಿಂದ ಶುರುವಾಗುತ್ತೆ. ಬಹಳ ಪ್ರಮುಖವಾಗಿ ಈ ಕಾಶ್ಮೀರ ಚುನಾವಣೆ 10 ವರ್ಷದ ನಂತರ ನಡೆದಿರುವಂಥದ್ದು. ಸೊ ಹಾಗಾದ್ರೆ ಯಾರು ಕಮಾಲ್ ಮಾಡ್ತಾರೆ? ಬಿಜೆಪಿನ, ಎನ್ಸಿನ, PDCನ, ಯಾವ ಪಕ್ಷ ಗೆದ್ದು ಬೀಗತ್ತೆ? ಹಾಗಾದ್ರೆ ಕಾಂಗ್ರೆಸ್ ಎನ್ನುವಂಥದ್ದು ಕೂಡ ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಜೊತೆಗೆ ಹರಿಯಾಣ ಎಲೆಕ್ಷನ್ ಕೂಡ ಅಷ್ಟೇ ಜೋರಾಗಿದೆ. 10 ವರ್ಷದ ನಂತರ ಇಲ್ಲೂ ಕೂಡ ನಡೆದಿರುವಂಥದ್ದು. ಟೋಟಲ್ 90 ಕ್ಷೇತ್ರಗಳ ಚುನಾವಣೆ ಇದು. ಸೊ ಇದರಲ್ಲಿ 10 ವರ್ಷದಿಂದ ಈಗ ಬಿಜೆಪಿ ಆಡಳಿತ ಮಾಡ್ತಾ ಇದೆ. 2014ರಲ್ಲಿ ಲಾಸ್ಟ್ ಕಾಂಗ್ರೆಸ್. ಆದರೆ 10 ವರ್ಷದಿಂದ ಈ ಒಂದು ಆಡಳಿತ ಮಾಡ್ತಾ ಇರುವಂಥ ಬಿಜೆಪಿ ಹರಿಯಾಣದಲ್ಲಿ ಮತ್ತೆ ಹಾಗಾದರೆ ಗೆದ್ದು ಬೀಗುತ್ತಾ ಅಥವಾ ವಿರೋಧ ಪಕ್ಷ ಕಾಂಗ್ರೆಸ್ ಈಗ ಮತ್ತೆ ಮುನ್ನೆಲೆಗೆ ಬರುತ್ತಾ ಎನ್ನುವಂಥದ್ದು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಜಮ್ಮು ಕಾಶ್ಮೀರ ಎಲೆಕ್ಷನ್, ಜಮ್ಮು ಕಾಶ್ಮೀರದಲ್ಲಿ 10 ವರ್ಷದ ನಂತರ ಕೆಲವೊಂದು ಕಡೆ ಬಿಜೆಪಿ ಕಮಾಲ್ ಮಾಡುತ್ತೆ ಎನ್ನುವಂಥ ಕ್ಯೂರಿಯಾಸಿಟಿ. ಯಾಕಂತ ಹೇಳಿದ್ರೆ 370 ರದ್ದು, ಇದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಬೂಸ್ಟ್ ಕೊಡುತ್ತಾ ಇಲ್ಲ ಅಥವಾ ಕಾಂಗ್ರೆಸ್ ಇಂಡಿ ಮೈತ್ರಿ ಕೂಡ ಹೊಡ್ಕೊಂಡು ಹೋಗುತ್ತಾ ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹರಿಯಾಣದಲ್ಲೂ ಕೂಡ ಈ ರಣದೀಪ್ ಸುರ್ಜೇವಾಲಾ ಅವರು ಕೂಡ CM ಆಕಾಂಕ್ಷಿ ಆಗಿದ್ದಾರೆ. ಭೂಪೇಂದ್ರ ಹೂಡಾ ಕೂಡ CM ಆಕಾಂಕ್ಷಿ ಆಗಿದ್ದಾರೆ. ಜೊತೆಗೆ ಎಲೆಕ್ಷನ್ನಲ್ಲಿ ರಿಸಲ್ಟ್ 8 ಗಂಟೆಯಿಂದ ಶುರುವಾಗುತ್ತೆ ಮತ ಎಣಿಕೆ ಕಾರ್ಯ. ಮಧ್ಯಾಹ್ನದ ಹಾಗೆ ರಿಸಲ್ಟ್ ಹೊರಬೀಳುತ್ತೆ. ಕ್ಷಣದ ಅಪ್ಡೇಟ್ಸನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಹೋಗುತ್ತೆ. ಹಾಗಾದರೆ ಹರಿಯಾಣ ಪೈಲ್ವಾನ್ ಯಾರು ಹಾಕ್ತಾರೆ ಎನ್ನುವಂಥದ್ದು ಕೂಡ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇದೀಗ ಟಾಪ್ 30 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜಮ್ಮು ಕಾಶ್ಮೀರ ಹರಿಯಾಣದಲ್ಲಿ ಇಂದು ಚುನಾವಣಾ ಫಲಿತಾಂಶ ಪ್ರಕಟ ಆಗಲಿದೆ. ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 18 ಹಾಗೆ ಸೆಪ್ಟೆಂಬರ್ 25 ಮತ್ತೆ ಅಕ್ಟೋಬರ್ 1ರಂದು 3 ಹಂತಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 63.45% ಮತದಾನ ನಡೆದಿದೆ. ಟೋಟಲ್ 90 ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ 24 ಸ್ಥಾನಗಳಿಗೆ ಮತದಾನ ನಡೆದಿದ್ದು, ಎರಡನೇ ಹಂತದಲ್ಲಿ 26 ಮತ್ತು ಮೂರನೇ ಹಂತದಲ್ಲಿ 40 ಸ್ಥಾನಗಳಿಗೆ ಮತದಾನ ನಡೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಎಕ್ಸಿಟ್ ಪೋಲ್ಗಳು ಎನ್ಸಿ ಕಾಂಗ್ರೆಸ್ ಮೈತ್ರಿಯ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿವೆ. ಇನ್ನು ಪ್ರಾದೇಶಿಕ ಪಕ್ಷವು ಕೂಡ ಹೆಚ್ಚಿನ ಸ್ಥಾನಗಳನ್ನು ಪಡೆಯುತ್ತವೆ ಅಂತ ಹೇಳಲಾಗ್ತಾ ಇದೆ. ಹರಿಯಾಣ ವಿಧಾನಸಭಾ ಚುನಾವಣೆ ಜಮ್ಮು ಮತ್ತು ಕಾಶ್ಮೀರ ಚುನಾವಣೆ ಜೊತೆಯಲ್ಲೇ ನಡೆದಿದೆ. ಹೀಗಾಗಿ ಇಂದು ಹರಿಯಾಣದ 90 ವಿಧಾನಸಭಾ ಕ್ಷೇತ್ರಗಳ ಪೈಕಿ 1031 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭ ಆಗಲಿದೆ. ಅಕ್ಟೋಬರ್ 5ರಂದು ಹರಿಯಾಣದಲ್ಲಿ 67.90% ಮತದಾನ ಆಗಿದೆ. ಇಂದು ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದೆ. ಆದರೆ ಈ ಬಾರಿ ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುವಂತ ಭೀತಿ ಕೂಡ ಈಗ ತಲೆದೂರಿದೆ. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಚಿತ್ರದುರ್ಗ ಮುರುಘಾಶ್ರೀ ರಿಲೀಸ್ ಆಗಿದ್ದಾರೆ. ಸಾಕ್ಷಿಗಳ ವಿಚಾರಣೆ ಬಹುತೇಕ ಪೂರ್ಣ ಹಿನ್ನೆಲೆ ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಈ ಆದೇಶವನ್ನ ಹೊರಡಿಸಿದೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯದ ಪೋಕ್ಸೋ ಪ್ರಕರಣ ಆರೋಪ ಎದುರಿಸ್ತಾ ಇರುವಂತಹ ಮುರುಘಾಶ್ರೀ ಶರಣರನ್ನ ಚಿತ್ರದುರ್ಗ ಜೈಲಿನಲ್ಲಿ ಇರಿಸಲಾಗಿತ್ತು. ಒಮ್ಮೆ ಬೇಲ್ ಪಡೆದು ಹೊರಬಂದಿದ್ರು, ಮತ್ತೆ ಅವರನ್ನ 2ನೇ ಬಾರಿಗೆ ಜೈಲು ಸೇರಿಸಿದ್ರು. ಇದೀಗ ಮುರುಘಾ ಶರಣರಿಗೆ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬಿಡುಗಡೆ ಆದೇಶವನ್ನು ಹೊರಡಿಸಿದೆ. ಅಲ್ಲ, ಮನಸ್ಸು ಮಾಡಿದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಕೆಡುತ್ತಾನೆ ಅಂತ ಮೋದಿ ಸರ್ಕಾರದ ವಿರುದ್ಧ ಸಚಿವ ಜಮೀರ್ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ವಿಜಯಪುರ ನಗರದಲ್ಲಿ ನಡೆದಿರುವಂತಹ ವಕ್ಫ್ ಅದಾಲತ್ನಲ್ಲಿ ಮಾತನಾಡಿದವರು ಬಿಜೆಪಿ 400 ಪಾರ್ ಅಂತ ಹೇಳ್ತಾ ಇತ್ತು. ಆದ್ರೆ ಅಲ್ಲಾ ಅವರನ್ನ 400 ದಾಟೋಕೆ ಬಿಡಲಿಲ್ಲ. ಅಲ್ಲಾ ಮಿಯಾ ಕೇವಲ 240 ತಂದು ನಿಲ್ಲಿಸಿದ್ದಾನೆ. ಹೀಗಾಗಿ ಬಿಜೆಪಿ ಅಧಿಕಾರ 2 ಪಿಲ್ಲರ್ ಮೇಲೆ ನಿಂತಿದೆ. ಆಂಧ್ರ ಸಿಎಂ, ಬಿಹಾರ ಸಿಎಂ ಅವರಲ್ಲಿ ಒಂದು ಪಿಲ್ಲರ್ ಅಲುಗಾಡಿದ್ರು ಕೂಡ ಬಿಲ್ಡಿಂಗ್ ಬೀಳುತ್ತೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. बीजेपी हुकूमत जो है ना यूं खड़को ऐसो कैसा बोला 2 पिलर आए सुनिया 2 पिलर है. एक पिलर कौन है
नीतीश आंध्रा का चीफ मिनिस्टर एक पिलर, बिहार का चीफ मिनिस्टर इन्हें क्या नाम उसका नीतीश कुमार एक पिलर भी हल्का क्या होता है, बिल्डिंग गिर जाती। क्या बोला? एक पिलर भी इनका इतना आसान नहीं है। बाई चांस खुदा ना करे उन्होंने ले लेकर के तो उसके भी रास्ते हैं। मुद्दे लाख बुरा चाहे तो क्या होता है, वही होता है। क्या भी करे उसका अल्लाह रास्ते खोलता। अब इन्होंने तय करी माँ ಮೂಡಾ ಹಗರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಸಿಎಂ ಬದಲಾವಣೆ ಕೂಗು ಜೋರಾಗಿಯೇ ಕೇಳಿ ಬರ್ತಾ ಇದೆ. ಈ ನಡುವೆ ದಲಿತ ನಾಯಕ ಸಿಎಂ ಆಗ್ತಾರೆ ಎನ್ನುವಂತ ಚರ್ಚೆ ಕೂಡ ನಡೆದಿದ್ದು, ಸತೀಶ್ ಜಾರಕಿಹೊಳಿ ಸಿಎಂ ಪಟ್ಟ ಏರ್ತಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿರುವಂತಹ ಸತೀಶ್ ಜಾರಕಿಹೊಳಿ ದಲಿತ ಸಿಎಂ ಆಗ್ತಾರೆ ಅನ್ನೋ ಪ್ರಶ್ನೆಯೇ ಉದ್ಭವಿಸಿಲ್ಲ. ಜನರಲ್ ಹಾಗೆ ದಲಿತರು ಸಿಎಂ ಆಗ್ತಾರೆ ಅನ್ನೋದು ಇಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ. ಈ ವೇಳೆ ಸಿಎಂ ಬದಲಾವಣೆ ಚರ್ಚೆ ಅನವಶ್ಯಕ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ. ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಲ್ಲ, ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸಿದಿಲ್ಲ. ಈಗ ಯಾವ ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ. ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ. ಇಲ್ಲ, ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸಿದಿಲ್ಲ. ಈಗ ಯಾವ ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ. ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ. ಜಾತಿಗಣತಿ ಬಿಡುಗಡೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ನಡೆ ವಿರುದ್ಧ ಅಖಿಲ ಭಾರತ ವೀರಶೈವ ಮಹಾಸಭಾ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ದಾವಣಗೆರೆಯಲ್ಲಿ ಮಾತನಾಡಿದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ, ನಾವು ಜಾತಿಗಣತಿಯನ್ನು ವಿರೋಧ ಮಾಡಿದ್ದೇವೆ. ನಮ್ಮಂತೆ ಒಕ್ಕಲಿಗ ಸಮುದಾಯ ಸಹ ವಿರೋಧವನ್ನು ಮಾಡಿದ್ದಾರೆ. ಹೀಗಾಗಿ ಜಾತಿಗಣತಿ ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಮ್ಮ ನಿಲುವು ಅಚಲ ಅಂತ ಕಿಡಿಕಾರಿದ್ದಾರೆ. ಮಹಾಸಭೆಯ ವತಿಯಿಂದ ನಾವೆಲ್ಲರೂ ವಿರೋಧ ಮಾಡಿದ್ದೇವೆ. ಅದೇ ರೀತಿ ಒಕ್ಕಲಿಗರು ಸಹ ವಿರೋಧ ಮಾಡಿದ್ದಾರೆ. ಇದ್ರ ಮೇಲೆ ಅವ್ರು ಮಾಡಿದ್ರಪ್ಪ ನೋಡ್ಕೊಂಡು ವಿರೋಧ ಐತಿ ಅಂತ ಹೇಳಿದೇವಲ್ವೋ, ಮತ್ತೇನಬೇಕು ನಡಿ. ವೀರಶೈವ ಮಹಾಸಭೆಯ ಬಿಜಾಪುರದಲ್ಲಿ ದೊಡ್ಡ ದೊಡ್ಡ ರಾಕ್ಷಸಗಳಿದ್ದಾವೆ ಅಂತ ಬಸವನಗೌಡ ಯತ್ನಾಳ್ ವಿರುದ್ಧ ಜಮೀರ್ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದವರು, ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಸೈತಾನ್ಗಳಿವೆ, ನೀವು ಸೈತಾನ್ಗಳಿಗೆ ಹೆದರಬೇಕಾಗಿಲ್ಲ. ಜಮೀರ್ ಕಣ್ಣಲ್ಲಿ ಗುರ್ರ ಅಂದ್ರೆ ಬೀಳ್ತಾರೆ ಅಂತ ಕಿಡಿಕಾರಿದ್ದಾರೆ. ये किसकी बाप की आस्ती है? यत्नाल की बाप की आस्ती है, संग्राम की बाप की आस्ती है। ये आस्ती जो है दान कर कोई सो ये आस्ती उनमें ಕಾನ್ की एक जगह ಮಾಧ್ಯಮ ಸ್ನೇಹಿತರಿಗೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ. ಈ ವಫ್ ಆಸ್ತಿಗಳು ಇದೆಲ್ಲ ಅದೆಲ್ಲ ಸರ್ಕಾರಿ ಜಾಗ ಅಂತ. ಇದು ಸರ್ಕಾರಿದು 1 ಇಂಚು ಜಾಗ ನಮ್ದಿಲ್ಲ. ನಾವು ದಾನಿಗಳು ದಾನ ಮಾಡಿರೋದು ನಮ್ಮ ಜಾಗ. ಮಾನ್ಯ ಯತ್ನಾಳ್ ಸಾಹೇಬ್ರಿಗೆ ಹೇಳಕ್ ಬಯಸ್ತೀನಿ ನಾನು. ಯತ್ನಾಳರೇ ಹೇಳಿದ್ವಿ ಒಂದ್ಸತಿ, ಎಲ್ಲ ಆಸ್ತಿಗಳು ಒಪ್ಪ ಆಸ್ತಿಗಳು ಎಲ್ಲ ಬಡವ್ರಿಗೆ ಹಂಚ್ಬಿಡುವ ಅಂತ. ಯಾರ ಅಪ್ಪನ ಆಸ್ತಿ ಅಂತ ಅಂತೀರ ಬಡವ್ರಿಗೆ? ನಮ್ಮ ಅಪ್ಪನ ಆಸ್ತಿ ಇಲ್ಲ, ನಿಮ್ಮ ಅಪ್ಪನ ಆಸ್ತಿ ಇಲ್ಲ. ಇದು ದಾನ ಮಾಡಿರೋದು, ದಾನ ಇದು ದಾನ ಕೊಟ್ಟಿರೋದು, ದಾನ ಜನ ದಾನ ಮಾಡಿರೋದು, ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು. ಅದು ನಿಮ್ಮಪ್ಪನ ಆಸ್ತಿನೂ ಅಲ್ಲ, ನನ್ನಪ್ಪನ ಆಸ್ತಿನೂ ಅಲ್ಲ. ಈ ಕಿಸ್ಕಿ ಬಾಪ್ ಕಿ ಆಸ್ತಿ ಯತ್ನಾಳ್ ಕಿ ಬಾಪ್ ಕಿ ಆಸ್ತಿನವೇ. ಮೂಡ ವಿಚಾರವಾಗಿ ಸಿದ್ದರಾಮಣ್ಣ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅಂತ ಬಿಜೆಪಿ ನಾಯಕರಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದವರು, ಸಿಎಂ ಧರ್ಮಪತ್ನಿ ಅರಿಶಿನ ಕುಂಕುಮಕ್ಕೆ ಕೊಟ್ಟಿದ್ದನ್ನು ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ